ಇಂದು ಮಹಾಚೇತನ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಸ್ಮರಣೆಯ ದಿವಸ ಇದು. ಯಾರನ್ನ ಸ್ಮರಿಸ್ತಾರೆ ಅಂದರೆ, ಈ ಲೋಕಕ್ಕೆ ಬಹಳಷ್ಟು ಕಲ್ಯಾಣವನ್ನ, ಈ ಸಮಾಜಕ್ಕೆ ದುಃಖಿತರು, ದುರ್ಬಲರು ಅವರನ್ನ ಕುರಿತು ಯಾರು ಸ್ಪಂದನೆ ಮಾಡಿರ್ತಾರೆ ಅಂಥವರ ಸ್ಮರಣೆ ಈ ಲೋಕ, ಈ ನಾಡು ಮಾಡ್ತದೆ, ಸಮಸ್ತ ಜನತೆ ಮಾಡ್ತದೆ. ಅದಕ್ಕೆ ಬಸವಣ್ಣವರನ್ನು ಮಾತು ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 4 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 3 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 2 ದಿನ 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಗಮ ದೇವನಲ್ಲಿ ಅಂತ ಬಸವಣ್ಣವರು ಹೇಳ್ತಾರೆ. ಆದರೆ ಶಾಮನೂರು ಶಿವಶಂಕರಪ್ಪನವರು 5 ದಿವಸ ಬದುಕಲಿಲ್ಲ. ಅವರು 94 ವರ್ಷ ಹೌದು 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 ಎನ್ನುವಂತೆ ಬದುಕಿದಂಥ ಮಹಾನುಭಾವ, ಪುಣ್ಯ ಪುರುಷ ಶಾಮನೂರು ಶಿವಶಂಕರಪ್ಪನವರು. ಶಾಮನೂರು ಶಿವಶಂಕರಪ್ಪನವರ ಹೆಸರನ್ನ ಕೇಳದೇ ಇರುವ ಯಾವ ಕನ್ನಡಿಗನೂ ಕೂಡ ನಮ್ಮ ನಾಡಿನಲ್ಲಿಲ್ಲ. ಅಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವ ಅವರದಾಗಿದೆ. ಕ್ರಿಯಾಶೀಲ ವ್ಯಕ್ತಿತ್ವದ ಮೇರು ಪರ್ವತವೇ ಶಾಮನೂರು ಶಿವಶಂಕರಪ್ಪನವರು. ಇಷ್ಟೇ ಅಲ್ಲ, ಅವರು ಕೆಲಸ ಮಾಡದೇ ಇರತಕ್ಕಂಥ ಕ್ಷೇತ್ರವೇ ಇಲ್ಲ. ಹೀಗಾಗಿ ಅಂತಹ ಧೀಮಂತ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಅಂಥವರ ಅಗಲಿಕೆಯಿಂದ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಅವರ ಮನೆತನದ ಎಲ್ಲರಿಗೂ ಕೂಡ ಬಹಳಷ್ಟು ದುಃಖವಾಗಿದೆ. ಅಂತಹ ವ್ಯಕ್ತಿಯನ್ನ ಕಳೆದುಕೊಂಡಂತ ಈ ನಾಡು ಬಡವಾಗಿದೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಅನುಗ್ರಹಿಸಲಿ. ಅವರ ಬಂಧುಗಳಿಗೆ, ಕುಟುಂಬ ವರ್ಗಕ್ಕೆ ಆಗಿರುವ ದುಃಖವನ್ನು ಸಹಿಸುವ ಶಕ್ತಿಯನ್ನು ಅನುಗ್ರಹಿಸಲಿ ಆ ಪರಮಾತ್ಮ ಅಂತ ನಾನು ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ.